ಸತೀಶ್ ಜಾರಕಿಹೊಳಿ ಅವರು ಇವತ್ತು ತಮ್ಮನ್ನು ಭೇಟಿ ಮಾಡಿ ಸತೀಶ್ ಮೊಬೈಲ್ ಡೌನ್ ಮಾಡಿ ಪಕ್ಷ ಮುಖ್ಯನ ಬೆಂಗಳೂರಿಗೆ ಟ್ರಾಫಿಕ್ನ ಯಾವ ರೀತಿ ಕಡಿಮೆ ಮಾಡಬೇಕಾಗ್ತದೆ, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೋಡ್ ಬೆಂಗಳೂರಿಗೆ ಬರುವಂಥ ವೆಹಿಕಲ್ನ ಡಿವೇಟ್ ಮಾಡಬೇಕು. ಏಕೆಂದರೆ ನಮಗೆ ನಿರ್ಮಂಗಲದಿಂದ ಸಿಟಿಗೆ ಬರಬೇಕಾದ್ರೆ ಗೊರಗುಂಟೆಪಾಳ್ಯ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ ಏನು ಮಾಡ್ಬೋದು ಅಂತ ಹೇಳಿದರೆ, ಸೊ ನಾವು ಅವರಿಗೂ ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡಕ್ಕಿಂತ ಮುಂಚಿತವಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾವಲ್ಲೇ ಬಿಸ್ನೆಸ್ ಕಾರ್ಡರು ಬೈಕೊಂಡಿದ್ದೀವಿ, ಭಾಳ ಟ್ರಾಫಿಕ್ಕು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇದು ರಾಜಕಾರಣ, ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನು ಬೇಕೋ ಪಕ್ಷದ ಒಳಗೆ ನಾವು ಚರ್ಚೆ ಮಾಡಿದ್ದೀವಿ. ಒಟ್ಟಿಗೆ ನಾವು ಸೇರಿ ಕೆಲಸ ಮಾಡಿದ್ದೀವಿ. ಜಬ್ಬಾರ್ ಅವರು ಮತ್ತು ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳಿದರು ಸರ್. ನಾನು ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತನ್ನದೇ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವ್ರಿಗೂ ಪ್ರತಿ ಏನೇನು ಮಾಹಿತಿ ನಾವು MLA ಅಲ್ಲಿ MLC ಆಗಲಿ ತೀರ್ಮಾನ ಮಾಡಿದ್ದಾರೆ. ಡೆಲ್ಲಿಯವ್ರ ಪರ್ಮಿಷನ್ ಇದೆ, ಡೆಲ್ಲಿಯವರು ನಮಗೆ ಸೂಚನೆ ಕೊಟ್ಟರೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ. ಸರ್, ಬಹಳ ದಿನಗಳ ಬಳಿಕ ಈಗ CM ಜೊತೆ ನೀವು ಕೂಡ ವಿಮಾನದಲ್ಲಿ ಹೋಗ್ತಿದ್ದೀರಿ. ನಿಮಗೇನೋ ತಲೆ ಕೆಟ್ಟಿದೆ ಅಂತ ಕಾಣ್ತದೆ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನೀವೇ ಸುಮ್ಮನೆ ಭಾಗ ಮಾಡ್ತಾ ಇದ್ದೀರಲ್ಲ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡಾರ? ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು. ಸತೀಶ್ ಜಾರಕಿಹೊಳಿ ಅವರು ಇವತ್ತು ತಮ್ಮನ್ನು ಭೇಟಿ ಮಾಡಿ ಸತೀಶ್ ಮೊಬೈಲ್ ಡೌನ್ ಮಾಡಿ ಪಕ್ಷ ಮುಖ್ಯನ ಬೆಂಗಳೂರಿಗೆ ಟ್ರಾಫಿಕ್ನ ಯಾವ ರೀತಿ ಕಡಿಮೆ ಮಾಡಬೇಕಾಗ್ತದೆ, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ ರೋಡ್ ಬೆಂಗಳೂರಿಗೆ ಬರುವಂಥ ವೆಹಿಕಲ್ನ ಡಿವೇಟ್ ಮಾಡಬೇಕು. ಏಕೆಂದರೆ ನಮಗೆ ನಿರ್ಮಂಗಲದಿಂದ ಸಿಟಿಗೆ ಬರಬೇಕಾದ್ರೆ ಗೊರಗುಂಟೆಪಾಳ್ಯ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ವಿಚಾರವಾಗಿ ನಾನು ಕೆಲವು ಪ್ರಪೋಸಲ್ಸ್ ಏನು ಮಾಡ್ಬೋದು ಅಂತ ಹೇಳಿದರೆ, ಸೊ ನಾವು ಅವರಿಗೂ ಸೇರಿ ಬೆಂಗಳೂರು ಸಿಟಿಗೆ ವೆಹಿಕಲ್ನ ಅವಾಯ್ಡ್ ಮಾಡಬೇಕು. ನೈಸ್ ರೋಡಕ್ಕಿಂತ ಮುಂಚಿತವಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾವಲ್ಲೇ ಬಿಸ್ನೆಸ್ ಕಾರ್ಡರು ಬೈಕೊಂಡಿದ್ದೀವಿ, ಭಾಳ ಟ್ರಾಫಿಕ್ಕು ವೆಹಿಕಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಯಾವ ರೀತಿ ಡಿವೇಟ್ ಮಾಡ್ಬೋದು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಎರಡನೇದು ರಾಜಕಾರಣ, ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನು ಬೇಕೋ ಪಕ್ಷದ ಒಳಗೆ ನಾವು ಚರ್ಚೆ ಮಾಡಿದ್ದೀವಿ. ಒಟ್ಟಿಗೆ ನಾವು ಸೇರಿ ಕೆಲಸ ಮಾಡಿದ್ದೀವಿ. ಜಬ್ಬಾರ್ ಅವರು ಮತ್ತು ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳಿದರು ಸರ್. ನಾನು ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತನ್ನದೇ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವ್ರಿಗೂ ಪ್ರತಿ ಏನೇನು ಮಾಹಿತಿ ನಾವು MLA ಅಲ್ಲಿ MLC ಆಗಲಿ ತೀರ್ಮಾನ ಮಾಡಿದ್ದಾರೆ. ಡೆಲ್ಲಿಯವ್ರ ಪರ್ಮಿಷನ್ ಇದೆ, ಡೆಲ್ಲಿಯವರು ನಮಗೆ ಸೂಚನೆ ಕೊಟ್ಟರೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವು ಕೆಲವು ಮಾರ್ಗದರ್ಶನ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಸರ್, ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ. ಸರ್, ಬಹಳ ದಿನಗಳ ಬಳಿಕ ಈಗ CM ಜೊತೆ ನೀವು ಕೂಡ ವಿಮಾನದಲ್ಲಿ ಹೋಗ್ತಿದ್ದೀರಿ. ನಿಮಗೇನೋ ತಲೆ ಕೆಟ್ಟಿದೆ ಅಂತ ಕಾಣ್ತದೆ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನೀವೇ ಸುಮ್ಮನೆ ಭಾಗ ಮಾಡ್ತಾ ಇದ್ದೀರಲ್ಲ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನು ಬೋರ್ಡ್ ಹಾಕೊಂಡಾರ? ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು. 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ಮನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು. ನಿಮ್ಗೆ ಗೊತ್ತಿದೆಯಾ ಯಾರ್ಯಾರ ಗುಂಪು ಏನೇನಿದೆ ಅಂತ?
ಅಂದ್ರೆ ನಿಮ್ಗೇನೋ ನಿಮ್ಮ ಚಟಕ್ಕೆ ನೀವು ಹಾಕೋದಾಗಿದೆ. ನಿಮ್ಮದೇ ಪಕ್ಷದಲ್ಲಿ ಒಬ್ಬೊಬ್ಬರು ಆ ರೀತಿ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಇಲ್ಲ, ನನ್ಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ರಾಜಣ್ಣ ಹೇಳ್ತಾರು ಯಾವ ಗುಂಪು? ರಾಜಣ್ಣ ಸಿಎಂ ಅಸಹಾಯಕರಾಗಿದ್ದಾರೆ. ಸರ್, ಸಮಯ ಸಿಕ್ಕರೆ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.